ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂಥೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ KCET ಅರ್ಜಿ ಹಾಕುವ ಪ್ರಮುಖ ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರಮುಖ ದಿನಾಂಕಗಳು: ಅರ್ಜಿಯ ಪ್ರಾರಂಭ ದಿನಾಂಕ 2025 ಜನವರಿ 23ರಿಂದ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 2025 ಫೆಬ್ರವರಿ 21ರವರೆಗೆ ಮಾತ್ರ. ಪರೀಕ್ಷೆಯ ದಿನಾಂಕಗಳು 2025 ಏಪ್ರಿಲ್ 16 ಮತ್ತು 17ರಂದು ನಡೆಯುತ್ತವೆ. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ತಪ್ಪದೆ ಹೋಗಿ ಕಂಪ್ಯೂಟರ್ ಸೆಂಟರ್ಗಳಲ್ಲಿ, ಗ್ರಾಮೋನ್ ಮತ್ತು ಕರ್ನಾಟಕ ಒನ್ಗಳಲ್ಲಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ಪ್ರತಿಯೊಂದು ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಸ್ನೇಹಿತರೆ. ನೋಂದಣಿ ಅಂದರೆ ರಿಜಿಸ್ಟ್ರೇಷನ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಂದರೆ KEA ವೆಬ್ಸೈಟ್, ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮೊಬೈಲ್ ಸಂಖ್ಯೆ ಬಳಸಿಕೊಂಡು ನೋಂದಣಿ ಮಾಡಿ. OTP ಪರಿಶೀಲನೆ ಅಗತ್ಯವಿದೆ. ಪ್ರತಿ ಮೊಬೈಲ್ ಸಂಖ್ಯೆಯನ್ನು ಕೇವಲ ಒಂದು ನೋಂದಣಿಗಾಗಿ ಮಾತ್ರ ಬಳಸಬಹುದು. ಏನಂದರೆ ಇಲ್ಲಿ ಒಬ್ಬ ಅಭ್ಯರ್ಥಿಗೆ ಒಂದೇ ಮೊಬೈಲ್ ಸಂಖ್ಯೆ ಮತ್ತು OTP ಒಂದೇ ಆಗಿರಬೇಕು. ಮೊಬೈಲ್ ನಂಬರ್ ಮತ್ತು OTP ಹೇಳುವ ಸಂದರ್ಭದಲ್ಲಿ ಕಂಪ್ಯೂಟರ್ ಸರ್ವಿಸ್ ಅವರಿಗೆ ಸರಿಯಾಗಿ ಈ ಮಾಹಿತಿಯನ್ನು ತಿಳಿಸಿ. ಅರ್ಜಿಯನ್ನು ಭರ್ತಿ ಮಾಡುವುದು: ವೈಯಕ್ತಿಕ ಶಿಕ್ಷಣ ಮತ್ತು ಸಂಪರ್ಕ ವಿವರಗಳನ್ನು ಭರ್ತಿ ಮಾಡಿ. ನಮ್ಮ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಅದನ್ನು ಸರಿಯಾಗಿ ಮಾಹಿತಿ ಕೊಡಬೇಕು. ನಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಆಗಿರ್ಬೋದು, ಮತ್ತು ನಾವು ಎಲ್ಲಿಯವರೆಗೆ ಎಜುಕೇಷನ್ನ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಸರಿಯಾಗಿ ನೀಡಬೇಕು. ಮತ್ತು ದೂರವಾಣಿಯ ನಂಬರ್ ಸಹ ಸರಿಯಾಗಿ ಅಲ್ಲಿ ನಮೂದಿಸಬೇಕು. ಅದೇ ರೀತಿ ಅವಶ್ಯಕ ದಾಖಲೆಗಳನ್ನು ಅಪ್ಲೋಡ್ ಮಾಡುವುದು: ಫೋಟೋ ಆಗಿರಬಹುದು, ಸಹಿ ಆಗಿರ್ಬೋದು, ಮತ್ತು ಜಾತಿ ಆದಾಯ, ಆಧಾರ್ ಕಾರ್ಡ್, ಇನ್ನಿತರ ಯಾವುದೇ ಅಗತ್ಯ ದಾಖಲೆಗಳಿರ್ತಾವಲ್ಲ ಅವುಗಳನ್ನು ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಫೀಸ್ ಪಾವತಿ: ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್, UPI ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಶುಲ್ಕವನ್ನು ಪಾವತಿಸುವುದು. ನಾವು 500 ರೂಪಾಯಿ ಐತಲ್ರಿ, ಅದನ್ನು KEA ವೆಬ್ಸೈಟ್ಗೆ ಕಳಿಸುವುದು. ಆದ್ದರಿಂದ ನಾವು ಒಂದು ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಳ್ಬೇಕು. ಅದೇ ರೀತಿ ಅರ್ಜಿ ಸಲ್ಲಿಕೆ: ಎಲ್ಲ ವಿವರಗಳನ್ನು ಪರಿಶೀಲಿಸಿ ಮತ್ತು ಸಲ್ಲಿಸಿ. ಅರ್ಜಿಯನ್ನು ಸಲ್ಲಿಸಿದ ನಂತರ ಪರಿಷ್ಕರಣೆ ಸಾಧ್ಯವಾಗದಿರಬಹುದು. ಅಂದರೆ ನಾವು ಎಲ್ಲ ಮಾಹಿತಿಗಳನ್ನು ಒಂದು ಸಲ ಕೊಟ್ಟಿರ್ತೀವಿ ಸ್ನೇಹಿತರೆ, ಆಮೇಲೆ ನಮಗೆ ಅಯ್ಯೋ ತಪ್ಪಾಗಿ ಕೊಟ್ಟಿದ್ದೀವಿ ಅಂತ ತಿಳಿಯುತ್ತೆ. ಆವಾಗ ನಿಮ್ಮ ಅರ್ಜಿಯನ್ನು ಮತ್ತೆ ಹಿಂಪಡೆಯುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಆಗಿರ್ತವೆ. ಮೊದಲೇ ನಮ್ಮ ಮಾಹಿತಿಗಳನ್ನು ಸರಿಯಾಗಿ ಕೊಟ್ಟರೆ ಈ ರೀತಿ ಯಾವುದೇ ತಪ್ಪುಗಳು ಆಗಲ್ಲ ಸ್ನೇಹಿತರೆ. ಇದನ್ನು ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದೇ ರೀತಿ ಅರ್ಜಿಯ ಶುಲ್ಕ: ಸಾಮಾನ್ಯ ಅಥವಾ OBC ಅಭ್ಯರ್ಥಿಗಳಿಗೆ 500 ರೂಪಾಯಿ, SC ST ಕರ್ನಾಟಕದ ಮಹಿಳಾ ಅಭ್ಯರ್ಥಿಗಳು 250 ರೂಪಾಯಿ, ಕರ್ನಾಟಕದ ಹೊರಗಿನ ಅಭ್ಯರ್ಥಿಗಳು 50 ರೂಪಾಯಿ, ವಿದೇಶಿ ಅಭ್ಯರ್ಥಿಗಳಿಗೆ 5,000 ರೂಪಾಯಿಗಳು. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅರ್ಜಿಯನ್ನು ಭರ್ತಿ ಮಾಡಲು KEA ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ನಾನು ಒಂದಿಷ್ಟು ವಿದ್ಯಾರ್ಥಿಗಳನ್ನು ನೋಡಿದೆ ಸ್ನೇಹಿತರೆ, ನಾನು ಅರ್ಜಿ ಹಾಕಬೇಕು ಅಂತಿರ್ತಾರೆ, ಆದರೆ ಸರಿಯಾಗಿ ಸಮಯಕ್ಕೆ ಹಾಕೋದಿಲ್ಲ. ಯಾಕಂದರೆ ಸಮಯ ಮೀರಿದ ಮೇಲೆ ಹೋಗಿ ಹಾಕೋಕ್ಕೆ ಹೋಗ್ತಾರೆ. ಅದೇ ರೀತಿ ಆಗದೇ ಇರಲಿ ಅಂಥೇಳಿ ಸರಿಯಾದ ಸಮಯಕ್ಕೆ ಅರ್ಜಿ ಹಾಕಿ ಸ್ನೇಹಿತರೆ. ಈ ವಿಡಿಯೋ ನೋಡ್ತಿರ್ತಕ್ಕಂತಹ ಸೈನ್ಸ್ ವಿದ್ಯಾರ್ಥಿಗಳು ಸೈನ್ಸ್ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಮತ್ತು CET ರ್ಯಾಂಕಿಂಗ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇರುವಂತಾಗಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಶೇರ್ ಮಾಡಿ, ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಅರ್ಜಿ ಹಾಕುವಂತಾಗಲಿ, ಅರ್ಜಿ ಹಾಕಿ ಎಲ್ಲರೂ ರ್ಯಾಂಕ್ ಬರಲಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್.